ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ತುಳಸಿಗೆ ಸ್ವಪ್ನದಲ್ಲಿ ಶಂಖಚೂಡನ ದರ್ಶನ, ಶಂಖಚೂಡ ಮತ್ತು ತುಳಸಿಯರ ವಿವಾಹಕ್ಕಾಗಿ ಬ್ರಹ್ಮದೇವರ ಆದೇಶ ಎಂಬ ಕಥಾಭಾಗಕ್ಕೆ ಸ್ವಾಗತ. ಭಗವಾನ್ ನಾರಾಯಣನು ಹೇಳುತ್ತಾನೆ, ನಾರದನೇ, ಒಮ್ಮೆ ಧರ್ಮಧ್ವಜನ ಕನ್ಯೆ ತುಳಸಿಯು ಅತ್ಯಂತ ಪ್ರಸನ್ನಳಾಗಿ ಮಲಗಿದ್ದಳು. ಆಕೆಯು ಸ್ವಪ್ನದಲ್ಲಿ ಓರ್ವ ಸುಂದರ ವೇಷವುಳ್ಳ ಪುರುಷನನ್ನು ನೋಡಿದಳು. ಅವನು ಪೂರ್ಣ ನವಯುವಕನಾಗಿದ್ದನು. ಅವನ ಮುಖದಲ್ಲಿ ಮುಗುಳ್ನಗೆ ತುಂಬಿತ್ತು. ಸರ್ವಾಂಗಕ್ಕೆ ಚಂದನದ ಅನುಲೇಪವಿತ್ತು. ರತ್ನಮಯ ಆಭೂಷಣಗಳಿಂದ ಸುಶೋಭಿತನಾಗಿದ್ದನು. ಕೊರಳಲ್ಲಿ ಸುಂದರ ಮಾಲೆಯಿತ್ತು. ಅವನ ನೇತ್ರ ಭ್ರಮರಗಳು ತುಳಸಿಯ ಮುಖಕಮಲದ ರಸಪಾನ ಮಾಡುತ್ತಿದ್ದವು. ಸ್ವಪ್ನದಲ್ಲೇ ತುಳಸಿಗೆ ಆತನೊಂದಿಗೆ ಹಾಸ ವಿಲಾಸ ನಡೆಯಿತು. ಮುನಿಯೇ, ಹೀಗೆ ಸ್ವಪ್ನವನ್ನು ನೋಡಿದ ಬಳಿಕ ತುಳಸಿಯು ಎಚ್ಚೆತ್ತು ವಿಲಾಪಿಸತೊಡಗಿದಳು. ಹೀಗೆ ತರುಣಿಯಾದ ಆ ದೇವಿಯು ಅಲ್ಲೇ ಎದ್ದು ಸಮಯ ಕಳೆಯುತ್ತಿದ್ದಳು. ನಾರದ, ಇದೇ ಸಮಯದಲ್ಲಿ ಮಹಾಯೋಗಿ ಶಂಖಚೂಡನು ಬದರಿ ವನಕ್ಕೆ ಆಗಮಿಸಿದನು. ಜೈಗೀಷವ್ಯ ಮುನಿಯ ಕೃಪೆಯಿಂದ ಭಗವಾನ್ ಶ್ರೀಕೃಷ್ಣನ ಮನೋಹರ ಮಂತ್ರವು ಅವನಿಗೆ ದೊರಕಿತು. ಅವನು ಪುಷ್ಕರ ಕ್ಷೇತ್ರದಲ್ಲಿ ಎದ್ದು ಆ ಮಂತ್ರವನ್ನು ಸಿದ್ಧಪಡಿಸಿಕೊಂಡಿದ್ದನು. ಸರ್ವಮಂಗಲ ಕವಚದಿಂದ ಅವನ ಕೊರಳು ಶೋಭಿಸುತ್ತಿತ್ತು. ಬ್ರಹ್ಮದೇವರು ಅವನಿಗೆ ಇಚ್ಛಿತ ವರವನ್ನು ಕೊಟ್ಟಿದ್ದರು. ಹಾಗೂ ಅವರ ಆಜ್ಞೆಯಿಂದಲೇ ಅವನು ಅಲ್ಲಿಗೆ, ಅಂದರೆ ಆ ಬದರಿ ವನಕ್ಕೆ ಬಂದಿದ್ದನು. ಅವನು ಬರುತ್ತಿರುವಂತೆಯೇ ತುಳಸಿಯ ದೃಷ್ಟಿ ಅವನ ಮೇಲೆ ಬಿತ್ತು. ಅವನ ಸುಂದರ ಕಮನೀಯ ಕಾಂತಿಯು ಬಿಳಿ ಸಂಪಿಗೆಯಂತಿತ್ತು. ರತ್ನಮಯ ಅಲಂಕಾರಗಳಿಂದ ಅಲಂಕೃತಳಾಗಿ ಅವನ ಶೋಭೆ ಶರತ್ಪೂರ್ಣಿಮೆಯ ಚಂದ್ರನಂತೆ ಇತ್ತು. ನೇತ್ರಗಳು ಶಾರದೀಯ ಕಮಲಗಳು ಎಂಬಂತಿದ್ದವು. ಎರಡು ರತ್ನಮಯ ಕುಂಡಲಗಳು ಅವನ ಕಪೋಲದ ಕಾಂತಿಯನ್ನು ಹೆಚ್ಚಿಸಿದ್ದವು. ಪಾರಿಜಾತ ಪುಷ್ಪಗಳ ಮಾಲೆಯು ಅವನ ಕೊರಳಲ್ಲಿ ಶೋಭಿಸುತ್ತಿತ್ತು. ಮುಖಮಂಡಲವು ಮುಗುಳ್ನಗೆಯಿಂದ ತುಂಬಿ ಹೋಗಿತ್ತು. ಕಸ್ತೂರಿ ಮತ್ತು ಕುಂಕುಮದಿಂದ ಕೂಡಿದ ಸುಗಂಧಿತ ಚಂದನದಿಂದ ಅವನ ಸರ್ವಾಂಗವು ಚರ್ಚಿತವಾಗಿತ್ತು. ಮನಸ್ಸನ್ನು ಮುಗ್ಧಗೊಳಿಸುವ ಆ ಶಂಖಚೂಡನು ಅಮೂಲ್ಯ ರತ್ನಗಳಿಂದ ನಿರ್ಮಿತ ವಿಮಾನದಲ್ಲಿ ವಿರಾಜಿಸುತ್ತಿದ್ದನು. ಈ ಶಂಖಚೂಡನನ್ನು ನೋಡಿ ತುಳಸಿಯು ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡಳು. ಕಾರಣ, ಲಜ್ಜೆಯಿಂದ ಆಕೆಯ ಮುಖ ಬಾಗಿತ್ತು. ಶರತ್ ಪೂರ್ಣಿಮೆಯ ಚಂದ್ರನು ಆಕೆಯ ನಿರ್ಮಲ ದಿವ್ಯ ಮುಖಚಂದ್ರನ ಮುಂದೆ ತುಚ್ಛವೆನಿಸಿದನು. ಅಮೂಲ್ಯ ರತ್ನಗಳಿಂದ ಮಾಡಿದ ನೂಪುರಗಳು ಆಕೆಯ ಚರಣಗಳ ಶೋಭೆಯನ್ನು ಹೆಚ್ಚಿಸಿದ್ದವು. ಅವಳು ಮನೋಹರ ತ್ರಿವಳಿಗಳಿಂದ ಸಂಪನ್ನಳಾಗಿದ್ದಳು. ಸರ್ವೋತ್ತಮ ಮಣಿಗಳಿಂದ ನಿರ್ಮಿಸಿದ ಓಡ್ಯಾಣವು ಮಧುರ ಶಬ್ದ ಮಾಡುತ್ತಾ ಆಕೆಯ ನಡುವಿನಲ್ಲಿ ಶೋಭಿಸುತ್ತಿತ್ತು. ಮಲ್ಲಿಗೆಯ ಹೂವುಗಳ ಮಾಲೆಯಿಂದ ಕೂಡಿದ ಕೇಶ ಕಲಾಪಗಳು ಆಕೆಯ ಮಸ್ತಕದಲ್ಲಿ ಶೋಭಿಸುತ್ತಿದ್ದವು. ಆಕೆಯ ಕಿವಿಗಳಲ್ಲಿ ಅಮೂಲ್ಯ ರತ್ನಗಳಿಂದ ಮಾಡಿದ ಮಕರಾಕೃತ ಕುಂಡಲಗಳಿದ್ದವು. ಸರ್ವೋತ್ತಮ ರತ್ನಗಳಿಂದ ಮಾಡಿದ ಹಾರವು ಆಕೆಯ ವಕ್ಷಸ್ಥಳದಲ್ಲಿ ಹೊಳೆಯುತ್ತಿತ್ತು. ರತ್ನಮಯ ಕಂಕಣ, ಕೇಯೂರ, ಶಂಖ ಮತ್ತು ಉಗುರುಂಗರಗಳು ಆ ದೇವಿಯ ಶೋಭೆ ಹೆಚ್ಚಿಸಿದ್ದವು. ಸಾಧ್ವಿ ತುಳಸಿಯ ಆಚರಣೆಯು ಅತ್ಯಂತ ಪ್ರಶಂಸನೀಯವಾಗಿತ್ತು. ಇಂತಹ ಭವ್ಯ ಶರೀರದಿಂದ ಶೋಭಿಸುವ ಆ ಸುಂದರಿ ತುಳಸಿಯನ್ನು ನೋಡಿ ಶಂಖಚೂಡನು ಆಕೆಯ ಬಳಿಗೆ ಬಂದು ಕುಳಿತು ಮಧುರ ಶಬ್ದಗಳಿಂದ ನುಡಿಯತೊಡಗಿದನು. ಶಂಖಚೂಡನು ಕೇಳಿದನು, ದೇವಿ, ನೀನು ಯಾರು? ನಿನ್ನ ತಂದೆಯು ಯಾರು? ನೀನು ಅವಶ್ಯವಾಗಿ ಸಮಸ್ತ ಸ್ತ್ರೀಯರಲ್ಲಿ ಧನ್ಯವಾದಕ್ಕೆ ಮತ್ತು ಆದರಕ್ಕೆ ಪಾತ್ರಳಾಗಿರುವೆ. ಸಮಸ್ತ ಮಂಗಳಗಳನ್ನು ಕರುಣಿಸುವ ಕಲ್ಯಾಣಿಯೇ, ನಿಜವಾಗಿ ನೀನು ಯಾರಾಗಿದ್ದೀಯೆ? ಸದಾ ಸಮ್ಮಾನ ಪಡೆಯುವ ಸುಂದರಿ, ನೀನು ನಿನ್ನ ಪರಿಚಯವನ್ನು ತಿಳಿಸುವ ಕೃಪೆ ಮಾಡು. ನಾರದನೇ, ಸುಲೋಚನೆಯಾದ ತುಳಸಿಯು ಶಂಖಚೂಡನ ಮಾತನ್ನು ಕೇಳಿ ಲಜ್ಜೆಯಿಂದ ತಲೆಬಾಗಿ ಆತನಲ್ಲಿ ಇಂತೆಂದಳು. ತುಳಸಿಯು ಹೇಳುತ್ತಾಳೆ, ಮಹಾಶಯ, ನಾನು ಧರ್ಮಧ್ವಜ ರಾಜನ ಪುತ್ರಿಯಾಗಿದ್ದೇನೆ. ತಪಸ್ಸು ಮಾಡುವ ವಿಚಾರದಿಂದ ಈ ತಪೋವನದಲ್ಲಿ ಇದ್ದೇನೆ. ನೀನು ಯಾರು? ನೀನು ಆನಂದದಿಂದ ಇಲ್ಲಿಂದ ದಯಮಾಡಿಸಬೇಕು. ಏಕೆಂದರೆ ಉಚ್ಚ ಕುಲದ ಯಾರೇ ಒಬ್ಬಂಟಿಗಳಾದ ಸಾಧ್ವಿ ಕನ್ಯೆಯೊಂದಿಗೆ ಏಕಾಂತದಲ್ಲಿ ಯಾವನೇ ಕುಲೀನ ಪುರುಷನು ಮಾತುಕತೆಯಾಡುವುದಿಲ್ಲ ಎಂದು ನಾನು ಶ್ರುತಿಯಲ್ಲಿ ಕೇಳಿದ್ದೇನೆ.
ಕಲುಷಿತ ಕುಲದಲ್ಲಿ ಉತ್ಪನ್ನನಾದವನು, ಧರ್ಮಶಾಸ್ತ್ರ ಹಾಗೂ ಶ್ರುತಿಯ ಅರ್ಥವನ್ನು ಎಂದೂ ಕೇಳದವನು, ಅಂತಹ ದುರಾಚಾರಿ ವ್ಯಕ್ತಿಯೇ ಕಾಮುಕನಾಗಿ ಪರಸ್ತ್ರೀಯನ್ನು ಬಯಸಬಲ್ಲನು. ಸ್ತ್ರೀಯರ ಮಧುರವಾಣಿಯಲ್ಲಿ ಯಾವುದೇ ಸಾರ ಇರುವುದಿಲ್ಲ. ಅವಳು ಸದಾ ಅಭಿಮಾನದಲ್ಲೇ ಮುಳುಗಿರುತ್ತಾಳೆ. ಆಕೆಯು ನಿಜವಾಗಿ ವಿಷ ತುಂಬಿದ ಗಡಿಗೆಯಂತೆ ಇರುವಳು. ಆದರೆ ಅವಳ ಮುಖವು ಸದಾ ಅಮೃತ ತುಂಬಿರುವಂತೆ ಕಂಡುಬರುತ್ತದೆ. ಸಂಸಾರ ರೂಪಿ ಕಾರಾಗೃಹದಲ್ಲಿ ಬಂಧಿಸಲು ಅವಳು ಸರಪಳಿಯಾಗಿರುವಳು. ಸ್ತ್ರೀಯನ್ನು ಇಂದ್ರಜಾಲದಂತೆ ಹಾಗೂ ಸ್ವಪ್ನದಂತೆ ಮಿಥ್ಯಾ ಎಂದು ಹೇಳುತ್ತಾರೆ. ಹೊರಗಿನಿಂದ ಈಕೆಯು ಸೌಂದರ್ಯವನ್ನು ಧರಿಸುವಳು, ಆದರೆ ಆಕೆಯೊಳಗಿನ ಅಂಗವು ಕುತ್ಸಿತ ಭಾವಗಳಿಂದ ತುಂಬಿರುತ್ತದೆ. ಶರೀರವು ವಿಷ್ಟ, ಮೂತ್ರ, ಕೀವು, ಮಲ ಮುಂತಾದ ನಾನಾ ಪ್ರಕಾರದ ದುರ್ಗಂಧ ವಸ್ತುಗಳ ಆಧಾರವಾಗಿದೆ. ರಕ್ತರಂಜಿತ ದೋಷಯುಕ್ತ ಈ ಶರೀರವು ಎಂದೂ ಪವಿತ್ರವಾಗಿ ಇರುವುದಿಲ್ಲ. ಸೃಷ್ಟಿಯನ್ನು ರಚಿಸುವಾಗ ಬ್ರಹ್ಮನು ಮಾಯಾವಿ ವ್ಯಕ್ತಿಗಳಿಗಾಗಿ ಈ ಮಾಯಾ ಸ್ವರೂಪಿಣಿ ಸ್ತ್ರೀಯನ್ನು ಸೃಷ್ಟಿಸಿದನು. ಮೋಕ್ಷದ ಇಚ್ಛೆಯುಳ್ಳ ಪುರುಷರಿಗಾಗಿ ಇವಳು ವಿಷದಂತೆ ಇರುವಳು. ಆದ್ದರಿಂದ ಮೋಕ್ಷವನ್ನು ಬಯಸುವ ವ್ಯಕ್ತಿಯು ಅವಳನ್ನು ನೋಡಲು ಕೂಡ ಬಯಸುವುದಿಲ್ಲ. ನಾರದ ಶಂಖಚೂಡನಲ್ಲಿ ಹೀಗೆ ಹೇಳಿ ತುಳಸಿಯು ಸುಮ್ಮನಾದಳು. ಆಗ ಶಂಖಚೂಡನು ನಗುತ್ತಾ ನುಡಿದನು, ದೇವಿ, ನೀನು ಹೇಳಿದುದೆಲ್ಲವೂ ಸತ್ಯವಾಗಿದೆ. ಆದರೆ ಈಗ ನನ್ನ ಕೆಲವು ಸತ್ಯಾಸತ್ಯ ಮಿಶ್ರಿತ ಮಾತುಗಳನ್ನು ಕೃಪೆಯಿಟ್ಟು ಕೇಳು. ವಿಧಾತನು ವಾಸ್ತವ ಸ್ವರೂಪ ಮತ್ತು ಅವಾಸ್ತವ ಸ್ವರೂಪ ಎಂಬ ಎರಡು ರೀತಿಯ ಸ್ತ್ರೀಯರನ್ನು ನಿರ್ಮಿಸಿರುವನು. ಇಬ್ಬರೂ ಒಂದೇ ಸಮಾನ ಮನೋಹರರಾಗಿರುತ್ತಾರೆ. ಆದರೆ ಒಬ್ಬಳನ್ನು ಪ್ರಶಸ್ತಳೆಂದು ಇನ್ನೊಬ್ಬಳನ್ನು ಅಪ್ರಶಸ್ತ ಎಂದು ಹೇಳುತ್ತಾರೆ. ಲಕ್ಷ್ಮಿ, ಸರಸ್ವತಿ, ದುರ್ಗಾ, ಸಾವಿತ್ರಿ, ರಾಧಿಕಾ ಈ ಐವರು ದೇವಿಯರು ಸೃಷ್ಟಿ ಸೂತ್ರರಾಗಿರುವರು, ಸೃಷ್ಟಿಯ ಮೂಲ ಕಾರಣರಾಗಿದ್ದಾರೆ. ಈ ಆದ್ಯ ದೇವಿಯರ ಪ್ರಾದುರ್ಭಾವದ ಪ್ರಯೋಜನ ಕೇವಲ ಸೃಷ್ಟಿ ಮಾಡುವುದಾಗಿದೆ. ಇವರ ಅಂಶದಿಂದ ಪ್ರಕಟರಾದ ಗಂಗಾದಿ ದೇವಿಯರನ್ನು ವಾಸ್ತವ ರೂಪ ಎಂದು ಹೇಳುತ್ತಾರೆ. ಅವರು ಯಶಸ್ವರೂಪ ಮತ್ತು ಸಮಸ್ತ ಮಂಗಲಗಳ ಜನನಿಯರಾಗಿದ್ದಾರೆ. ಶರರೂಪ, ದೇವಹೂತಿ, ಸ್ವಧಾ, ಸ್ವಾಹ, ದಕ್ಷಿಣ, ಛಾಯಾವತಿ, ರೋಹಿಣಿ, ವರುಣಾನಿ, ಶಚಿ, ಕುಬೇರ ಪತ್ನಿ, ಅದಿತಿ, ದಿತಿ, ಲೋಪಾಮುದ್ರ, ಅನಸೂಯ, ಕೋಟಿವಿ, ತುಳಸಿ, ಅಹಲ್ಯ, ಅರುಂಧತಿ, ಮೇನಾ, ತಾರಾ, ಮಂದೋದರಿ, ದಮಯಂತಿ, ವೇದವತಿ, ಗಂಗೆ, ಮನಸ, ಪುಷ್ಟಿ, ತುಷ್ಟಿ, ಸ್ಮೃತಿ, ಮೇಧಾ, ಕಾಲಿಕಾ, ವಸುಂಧರಾ, ಷಷ್ಠಿ, ಮಂಗಲಚಂಡಿ, ಧರ್ಮಪತ್ನಿಯಾದ ಮೂರ್ತಿ, ಸ್ವಸ್ತಿ, ಶ್ರದ್ಧಾ, ಶಾಂತಿ, ಕಾಂತಿ, ಕ್ಷಮ, ನಿದ್ರಾ, ತಂದ್ರ, ಕ್ಷುಧಾ, ಪಿಪಾಸ, ಸಂಧ್ಯಾ, ದಿವಾ, ರಾತ್ರಿ, ಸಂಪತ್ತಿ, ಧೃತಿ, ಕೀರ್ತಿ, ಕ್ರಿಯಾ, ಶೋಭಾ, ಪ್ರಭಾ ಮತ್ತು ಶಿವ. ಸ್ತ್ರೀ ರೂಪದಲ್ಲಿ ಪ್ರಕಟರಾದ ಈ ದೇವಿಯರು ಪ್ರತಿಯೊಂದು ಯುಗದಲ್ಲಿ ಉತ್ತಮರೆಂದು ತಿಳಿಯಲಾಗಿದೆ. ಜಗದಂಬೆಯ ಕಲಾ ಅಂಶದಿಂದ ಉತ್ಪನ್ನರಾದ ಸ್ವರ್ಗದ ದಿವ್ಯ ಅಪ್ಸರೆಯರನ್ನು ಅಪ್ರಶಸ್ತ ಎಂದು ಹೇಳಲಾಗಿದೆ. ಅಖಿಲ ವಿಶ್ವದಲ್ಲಿ ಇವರು ಪುಂಶ್ಚಲೀಯರಾಗಿ ಪ್ರಖ್ಯಾತರಾಗಿದ್ದಾರೆ. ಸ್ತ್ರೀಯರಲ್ಲಿ ಇರುವ ಸತ್ವಪ್ರಧಾನ ರೂಪವನ್ನು ಉತ್ತಮವೆಂದು ತಿಳಿಯಲಾಗುತ್ತದೆ. ವಿಶ್ವದಲ್ಲಿ ಈ ಸ್ತ್ರೀಯರನ್ನು ಪ್ರಶಂಸಿಸಿದ್ದಾರೆ. ಇವರನ್ನು ವಾಸ್ತವ ರೂಪ ಎಂದು ಹೇಳಲಾಗುತ್ತದೆ ಎಂದು ವಿದ್ವಾಂಸರು ತಿಳಿಯುತ್ತಾರೆ. ರಜೋ ರೂಪ ಮತ್ತು ತಮೋ ರೂಪ ಭೇದಗಳ ಕಲೆಗಳಲ್ಲಿ ಅನೇಕ ವಿಧದ ಸ್ತ್ರೀಯರು ಪ್ರಸಿದ್ಧರಾಗಿದ್ದಾರೆ. ರಜೋಗುಣದ ಅಂಶ ಪ್ರಧಾನವಿರುವವರು ಮಧ್ಯಮ ಶ್ರೇಣಿಯವರು, ಏಕೆಂದರೆ ಭೋಗಗಳಲ್ಲಿ ಇವರಿಗೆ ನಿತ್ಯವೂ ಸ್ಪೃಹೆ ಇರುತ್ತದೆ. ಸುಖ ಭೋಗಕ್ಕೆ ವಶೀಭೂತರಾಗಿ ಅವರು ಸದಾ ತಮ್ಮ ಕಾರ್ಯದಲ್ಲಿ ಸಂಲಗ್ನರಾಗಿರುತ್ತಾರೆ. ಕಪಟ ಮತ್ತು ಮೋಹ ಎಂಬ 8 ದುರ್ಗುಣಗಳು ಅವರಲ್ಲಿ ವಾಸಿಸುತ್ತವೆ. ಅವರು ಧರ್ಮವನ್ನು ಯಥಾರ್ಥವಾಗಿ ಪಾಲಿಸುವುದಿಲ್ಲ. ಆದ್ದರಿಂದ ರಜೋರೂಪಿ ಸ್ತ್ರೀಯರಲ್ಲಿ ಪಾತಿವ್ರತ್ಯವು ಬರುವುದು ಸಂಭವವೇ ಇಲ್ಲ. ವಿದ್ವಾಂಸರು ಇವರನ್ನು ಮಧ್ಯಮರೆಂದು ಹೇಳುತ್ತಾರೆ. ತಮೋರೂಪವು ದುರ್ನಿವಾರವಾಗಿದೆ. ಜ್ಞಾನಿಗಳು ಇದನ್ನು ಅಧಮ ಎಂದು ಹೇಳುತ್ತಾರೆ. ದೇವಿ, ನೀನು ಹೇಳಿದಂತೆ ಸತ್ ಅಸತ್ ವಿಚಾರ ಮಾಡುವ ಕುಲೀನ ಪುರುಷನು ನಿರ್ಜಲ, ನಿರ್ಜನ ಅಥವಾ ಏಕಾಂತದಲ್ಲಿ ಯಾವಳೆ ಪರಸ್ತ್ರೀಯಲ್ಲಿ ಏನನ್ನೂ ಮಾತನಾಡುವುದಿಲ್ಲ. ಇದು ಸರಿಯಾಗಿದೆ. ಇದನ್ನು ನಾನು ಒಪ್ಪುತ್ತೇನೆ. ಆದರೆ ಸುಂದರಿಯೇ, ನಾನಾದರೂ ಈಗ ಬ್ರಹ್ಮದೇವರ ಅಪ್ಪಣೆ ಪಡೆದೆ ನಿನ್ನ ಕಾರ್ಯವನ್ನು ಸಾಧಿಸಲಿಕ್ಕಾಗಿ ನಿನ್ನ ಬಳಿಗೆ ಬಂದಿರುವೆನು.
ಹಾಗೂ ಗಾಂಧರ್ವ ವಿವಾಹದ ವಿಧಿಯಿಂದ ನಿನ್ನನ್ನು ನನ್ನ ಸಹಧರ್ಮಿಣಿಯಾಗಿಸಿಕೊಳ್ಳುವೆನು. ದೇವತೆಗಳಲ್ಲಿ ಉತ್ಪಾತವನ್ನು ಉಂಟು ಮಾಡುವ ಶಂಖಚೂಡನು ನಾನೇ ಆಗಿದ್ದೇನೆ. ಧನುವಂಶದಲ್ಲಿ ನಾನು ಹುಟ್ಟಿರುವೆನು. ನಾನು ಹಿಂದಿನ ಜನ್ಮದಲ್ಲಿ ಶ್ರೀಹರಿಯೊಂದಿಗೆ ಇದ್ದೆ. ಅವನ ಅಂಶವೇ ಆದ ಸುಧಾಮ ಎಂಬ ಗೋಪನಾಗಿದ್ದೆ. ಭಗವಂತನ 8 ಪ್ರಸಿದ್ಧ ಪಾರ್ಷದರಲ್ಲಿ ನಾನು ಒಬ್ಬನಾಗಿದ್ದೆ. ರಾಧಾದೇವಿಯ ಶಾಪದಿಂದ ಈಗ ನಾನು ದಾನವೇಂದ್ರನಾಗಿರುವೆನು. ಭಗವಾನ್ ಶ್ರೀಕೃಷ್ಣನ ಮಂತ್ರವು ನನಗೆ ಇಷ್ಟವಾಗಿದೆ. ಆದ್ದರಿಂದ ಹಿಂದಿನ ಜನ್ಮದ ಮಾತುಗಳನ್ನು ನಾನು ತಿಳಿಯುತ್ತೇನೆ. ನೀನು ಕೂಡ ಹಿಂದಿನ ಜನ್ಮದಲ್ಲಿ ಶ್ರೀಕೃಷ್ಣನ ಬಳಿಯಿದ್ದ ತುಳಸಿಯಾಗಿರುವೆ. ಇದನ್ನು ತಿಳಿಯುವ ಯೋಗ್ಯತೆ ನಿನಗೂ ಪ್ರಾಪ್ತವಾಗಿದೆ. ನೀನು ಭಾರತ ವರ್ಷದಲ್ಲಿ ಹುಟ್ಟಲು ಶ್ರೀ ರಾಧಿಕೆಯ ರೋಷವೇ ಮುಖ್ಯ ಕಾರಣವಾಗಿದೆ. ಮುನಿವರನೇ, ಹೀಗೆ ಹೇಳಿ ಶಂಖಚೂಡನು ಸುಮ್ಮನಾದಾಗ ತುಳಸಿಯು ನುಡಿಯತೊಡಗಿದಳು. ಆಗ ತುಳಸಿಯ ಮನಸ್ಸು ಸಂತುಷ್ಟವಾಗಿತ್ತು. ಮುಖದಲ್ಲಿ ಮಂದಹಾಸ ಮಿನುಗುತ್ತಿತ್ತು. ತುಳಸಿಯು ಹೇಳಿದಳು, ಕಾಂತನೇ, ಇಂತಹ ಸದ್ವಿಚಾರ ಸಂಪನ್ನ ಜ್ಞಾನಿ ಪುರುಷರೇ ವಿಶ್ವದಲ್ಲಿ ಸದಾ ಪ್ರಶಂಸನೀಯರಾಗಿರುತ್ತಾರೆ. ಸ್ತ್ರೀಯಾದವಳು ಇಂತಹ ಸತ್ಪತಿಯನ್ನೇ ನಿರಂತರ ಬಯಸುವಳು. ನಿಮ್ಮಂತಹ ಸದ್ವಿಚಾರವುಳ್ಳ ಪುರುಷನಲ್ಲಿ ನಾನು ಸೋತು ಹೋಗಿರುವೆನು. ಸ್ತ್ರೀಗೆ ವಶನಾದ ಪುರುಷನು ಅಪವಿತ್ರನು, ನಿಂದೆಗೆ ಪಾತ್ರನೂ ಆಗುವನೆಂದು ತಿಳಿಯಲಾಗಿದೆ. ಸ್ತ್ರೀಯಿಂದ ಗೆಲ್ಲಲ್ಪಟ್ಟ ಮನುಷ್ಯನನ್ನು ಪಿತೃಗಳು, ದೇವತೆಗಳು, ಬಂಧುಗಳು ಹೀಗೆ ಎಲ್ಲರೂ ನಿಂದಿಸುವರು. ಎಲ್ಲಿಯವರೆಗೆಂದರೆ ತಂದೆ, ತಾಯಿ, ಅಣ್ಣ ತಮ್ಮಂದಿರು ಕೂಡ ಮನಸಾರೆ ನಿಂದಿಸಲು ಹಿಂಜರಿಯುವುದಿಲ್ಲ. ಜನನ ಮರಣದ ಅಶೌಚದಲ್ಲಿ ಬ್ರಾಹ್ಮಣನು 10 ದಿನಗಳಲ್ಲಿ ಶುದ್ಧನಾಗುವನು. ಕ್ಷತ್ರಿಯರು 12 ದಿನಗಳಲ್ಲಿ, ವೈಶ್ಯನು 15 ದಿನಗಳಲ್ಲಿ, ಶೂದ್ರನು 1 ತಿಂಗಳಿನಲ್ಲಿ ಶುದ್ಧನಾಗುತ್ತಾನೆ. ಹೀಗೆಯೇ ಗಾಂಧರ್ವ ವಿವಾಹ ಸಂಬಂಧಿ ಪತಿಪತ್ನಿಯರ ಸಂತಾನವು ಕಾಲಾಂತರದಲ್ಲಿ ಶುದ್ಧವಾಗುತ್ತದೆ. ಅವರಲ್ಲಿ ವರ್ಣಸಂಕರ ದೋಷವೂ ಬರುವುದಿಲ್ಲ. ಈ ಮಾತುಗಳು ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿವೆ. ಸ್ತ್ರೀಜಿತನಾದ ವ್ಯಕ್ತಿಯು ಸ್ತ್ರೀಜಿತನಾದ ವ್ಯಕ್ತಿಯ ಶುದ್ಧಿ ಸಾಯುವವರೆಗೆ ಆಗುವುದಿಲ್ಲ. ಚಿತೆಯಲ್ಲಿ ಸುಡುತ್ತಿರುವಾಗಲೇ ಅವನು ಈ ಪಾಪದಿಂದ ಮುಕ್ತನಾಗುತ್ತಾನೆ. ಸ್ತ್ರೀಜಿತನಾದ ಮನುಷ್ಯನ ಪಿತೃಗಳು ಪಿಂಡದಾನ ತರ್ಪಣಗಳನ್ನು ಇಚ್ಛಾಪೂರ್ವಕ ಸ್ವೀಕರಿಸುವುದಿಲ್ಲ. ದೇವತೆಗಳು ಕೂಡ ಅವನು ಅರ್ಪಿಸಿದ ಪುಷ್ಪ, ಜಲ ಮೊದಲಾದವನ್ನು ಸ್ವೀಕರಿಸುವುದಿಲ್ಲ. ಸ್ತ್ರೀಯ ಮನಸ್ಸನ್ನು ಅಪಹರಿಸಿಕೊಂಡ ಮನುಷ್ಯನ ಜ್ಞಾನ, ತಪಸ್ಸು, ಜಪ, ಹೋಮ, ಪೂಜೆ, ವಿದ್ಯೆ, ಕೀರ್ತಿ ಇವುಗಳು ವ್ಯರ್ಥವೇ ಆಗಿವೆ. ನಾನು ವಿದ್ಯೆಯ ಪ್ರಭಾವವನ್ನು ತಿಳಿಯಲಿಕ್ಕಾಗಿಯೇ ಪರೀಕ್ಷಿಸಿದೆ. ಕಾರಣ, ಕಾಮಿನಿ ಸ್ತ್ರೀಯು ಕಾಂತನನ್ನು ಪರೀಕ್ಷಿಸಿಯೇ ಪತಿಯನ್ನು ಸ್ವೀಕರಿಸಬೇಕು. ಗುಣಹೀನ, ವೃದ್ಧ, ಅಜ್ಞಾನಿ, ದರಿದ್ರ, ಮೂರ್ಖ, ರೋಗಿ, ಕುರೂಪಿ, ಪರಮ ಕ್ರೋಧಿ, ಕೆಟ್ಟ ಮುಖವುಳ್ಳವ, ಪಂಗು, ಅಂಗಹೀನ, ನೇತ್ರಹೀನ, ಬಧಿರ, ಜಡ, ಮೂಕ ಹಾಗೂ ನಪುಂಸಕನಂತಹ ಪಾಪಿ ವರನಿಗೆ ತನ್ನ ಕನ್ಯೆಯನ್ನು ಕೊಡುವವನಿಗೆ ಬ್ರಹ್ಮಹತ್ಯೆಯ ಪಾಪ ತಗಲುತ್ತದೆ. ಶಾಂತ, ಗುಣಿ, ನವಯುವಕ, ವಿದ್ವಾಂಸ, ಸಾಧು ಸ್ವಭಾವವುಳ್ಳ ವರನಿಗೆ ಕನ್ಯೆಯನ್ನು ಕೊಡುವವನಿಗೆ 10 ಅಶ್ವಮೇಧ ಯಜ್ಞಗಳ ಫಲ ಪ್ರಾಪ್ತಿಯಾಗುತ್ತದೆ. ಕನ್ಯೆಯನ್ನು ಸಾಕಿ ಸಲಹಿ ಧನಲೋಭದಿಂದ ಮಾರುವವನು ಕುಂಭೀಪಾಕ ನರಕದಲ್ಲಿ ಬೇಯುವನು. ಆ ಪಾಪಿಗೆ ನರಕದಲ್ಲಿ ಕನ್ಯೆಯ ಮಲಮೂತ್ರಗಳನ್ನು ತಿನ್ನಬೇಕಾಗುತ್ತದೆ. ಕೀಟಗಳು ಮತ್ತು ಕಾಗೆಗಳು ಅವನ ಶರೀರವನ್ನು ಕುಟುಕುವರು. ಬಹಳ ದೀರ್ಘಕಾಲದವರೆಗೆ ಅವನು ಕುಂಭೀಪಾಕ ನರಕದಲ್ಲಿ ಇರುವನು. ಮತ್ತೆ ಜಗತ್ತಿನಲ್ಲಿ ಹುಟ್ಟಿ ಅವನು ರೋಗಗ್ರಸ್ತನಾಗುವುದು ನಿಶ್ಚಿತವಾಗಿದೆ. ತಪಸ್ಸನ್ನೇ ಸರ್ವಸ್ವವೆಂದು ತಿಳಿದ ನಾರದನೇ ಹೀಗೆ ಹೇಳಿ ತುಳಸಿಯು ಸುಮ್ಮನಾದಳು. ಅಷ್ಟರಲ್ಲಿ ಬ್ರಹ್ಮದೇವರು ಬಂದು ಹೇಳಿದರು, ಶಂಖಚೂಡನೆ, ನೀನು ಈ ದೇವಿಯೊಂದಿಗೆ ಏನನ್ನು ಮಾತನಾಡುತ್ತಿರುವೆ? ಈಗ ಗಾಂಧರ್ವ ವಿವಾಹದ ವಿಧಿಯಿಂದ ಈಕೆಯನ್ನು ಪತ್ನಿಯಾಗಿ ಸ್ವೀಕರಿಸುವುದು ನಿನಗಾಗಿ ಪರಮಾವಶ್ಯಕವಾಗಿದೆ. ಏಕೆಂದರೆ ನೀನು ಪುರುಷರಲ್ಲಿ ರತ್ನನಾಗಿರುವೆ, ಹಾಗೂ ಈ ಸಾಧ್ವಿ ದೇವಿಯು ಕನ್ಯೆಯರಲ್ಲಿ ರತ್ನಪ್ರಾಯಳೆಂದು ತಿಳಿ. ಬಳಿಕ ಬ್ರಹ್ಮದೇವರು ತುಳಸಿಯಲ್ಲಿ ಹೇಳಿದರು, ಪತಿವ್ರತೆ, ನೀನು ಇಂತಹ ಗುಣಿ ಪತಿಯನ್ನು ಏನು ಪರೀಕ್ಷೆ ಮಾಡುತ್ತಿರುವೆ? ದೇವತೆಗಳು, ದಾನವರು, ಅಸುರರು ಇವರೆಲ್ಲರನ್ನು ಹೊಸಕ್ಕೆ ಹಾಕುವ ಶಕ್ತಿ ಇವನಲ್ಲಿ ಇದೆ. ಭಗವಾನ್ ನಾರಾಯಣನ ಬಳಿ ಲಕ್ಷ್ಮಿ, ಶ್ರೀಕೃಷ್ಣನ ಹತ್ತಿರ ರಾಧೆ, ನನ್ನ ಬಳಿ ಸಾವಿತ್ರಿ,
ಭಗವಾನ್ ವರಾಹನ ಬಳಿ ಪೃಥಿವಿ, ಯಜ್ಞನ ಬಳಿ ದಕ್ಷಿಣ, ಅತ್ರಿಯ ಬಳಿ ಅನಸೂಯ, ನಳನ ಬಳಿ ದಮಯಂತಿ, ಚಂದ್ರನ ಬಳಿ ರೋಹಿಣಿ, ಕಾಮದೇವನ ಬಳಿ ರತಿ, ಕಶ್ಯಪನ ಬಳಿ ಅದಿತಿ, ವಸಿಷ್ಠರ ಬಳಿ ಅರುಂಧತಿ, ಗೌತಮರ ಹತ್ತಿರ ಅಹಲ್ಯೆ, ಕರ್ದಮನ ಬಳಿ ದೇವದೂತಿ, ಬೃಹಸ್ಪತಿಯ ಹತ್ತಿರ ತಾರೆ, ಮನುವಿನ ಹತ್ತಿರ ಶತರೂಪ, ಅಗ್ನಿಯ ಹತ್ತಿರ ಸ್ವಾಹ, ಇಂದ್ರನೊಡನೆ ಶಚಿ, ಗಣಪತಿಯೊಂದಿಗೆ ಪುಷ್ಟಿ, ಸ್ಕಂದನೊಡನೆ ದೇವಸೇನ, ಧರ್ಮನ ಬಳಿ ಮೂರ್ತಿ, ಪತ್ನಿರೂಪದಿಂದ ಶೋಭಿಸುವಂತೆಯೇ ನೀನು ಈ ಶಂಖಚೂಡನ ಸೌಭಾಗ್ಯವತಿ ಪ್ರಿಯ ಪತ್ನಿಯಾಗು. ಅನಂತರ ನೀನು ಪುನಃ ಗೋಲೋಕಕ್ಕೆ ಭಗವಾನ್ ಶ್ರೀಕೃಷ್ಣನ ಬಳಿಗೆ ಹೊರಟು ಹೋಗುವೆ. ಈ ಶಂಖಚೂಡನು ಈ ಶರೀರವನ್ನು ತ್ಯಜಿಸಿದ ಬಳಿಕ ವೈಕುಂಠಕ್ಕೆ ತೆರಳಿ ಚತುರ್ಭುಜ ಭಗವಾನ್ ವಿಷ್ಣುವಿನಲ್ಲಿ ಲೀನವಾಗುವನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.